ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. 23ರಲ್ಲಿ ನಾನು ಗೆದ್ದಂಥ ಸಂದರ್ಭದಲ್ಲಿ ನಾನು ಸಚಿವನಾಗ್ತೀನಿ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಆದರೂ ಪಕ್ಷದ ಹೈಕಮಾಂಡ್ ಅವರು ನನ್ನನ್ನು ಗುರುತಿಸಿ ನನಗೆ ಸಚಿವ ಸ್ಥಾನವನ್ನು ಕೊಟ್ಟು ಒಳ್ಳೆಯ ಖಾತೆಯನ್ನು ಕೊಟ್ಟು 3 ವರ್ಷ ನಾನು ಆ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಆ ಇಲಾಖೆಯ ಉನ್ನತಿ ಮತ್ತು ಉನ್ನತ ಶಿಕ್ಷಣದ ಏಳಿಗೆಗೆ ನಾನು ಕೆಲಸ ಮಾಡಿದ್ದೀನಿ. ಅದೇ ರೀತಿ ಜಿಲ್ಲೆಯಲ್ಲೂ ಕೂಡ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡುವಂಥದ್ದು ಒಂದು ಪ್ರಯತ್ನ ಮಾಡಿ ಎಲ್ಲ ತಾಲೂಕುಗಳಲ್ಲೂ ಯಾವುದೆಲ್ಲ ಒಂದು ರೀತಿಯಲ್ಲಿ ಒಂದು ಉಳಿತಕ್ಕಂಥ ಕೆಲಸವನ್ನು ಮಂಜೂರು ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಅನುದಾನ ತರುವಂಥ ಒಂದು ಪ್ರಯತ್ನ ಮಾಡಿ ಈಗಾಗಲೇ ಕಾಮಗಾರಿಗಳು ಕಣ್ಣು ಕಾಣ್ತಾ ಇದ್ದಾವೆ. ಇನ್ನೊಂದಷ್ಟು ಪ್ರಾರಂಭ ಆಗಬೇಕಾಗಿದೆ. ಈಗ ಮಾನ್ಯ ಸಿದ್ದರಾಮಯ್ಯನವರ ಒಂದು ಬದಲಾವಣೆ ಆದ ನಂತರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರು ಆಗಬೇಕು ಅಂತಕ್ಕಂಥ ಇಂಗಿತ ಬಯಕೆ ನನಗಿದೆ. ನಾನು ಅದನ್ನು ವರಿಷ್ಠರ ಹತ್ರ ಹೋಗಿ ಅವರನ್ನು ವಿನಂತಿ ಮಾಡಿದ್ದೀನಿ. ಆದರೆ ತಾವೇ ನೋಡ್ತಾ ಇದ್ದೀರಾ, ಭಾಳ ಹೆಚ್ಚು ಒತ್ತಡಗಳಿದ್ದಾವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಇವತ್ತು 136 ಜನ ನಮ್ಮ ಪಕ್ಷದಲ್ಲಿ ಗೆದ್ದಿರೋದ್ರಿಂದ ಎಲ್ರಿಗೂ ಈ ಕಡೆ ಒಂದು 1.25 ವರ್ಷ ಏನು ಅವಧಿ ಉಳಿದಿದೆ, ನಾವು ಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಭಾಳಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಪೈಪೋಟಿ ನಡೀತಾ ಇದೆ. ಯಾರಿಗೆ ಇನ್ನೂ ಅಂತಿಮವಾಗಿ ಚರ್ಚೆಗಳಾಗಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿಯವರು ಮತ್ತು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸಮ್ಮುಖದಲ್ಲಿ ಚರ್ಚೆ ಆಗಬೇಕು. ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇರೋದ್ರಿಂದ ಅಲ್ಲಿ ಭಾಳಷ್ಟು ಗಂಭೀರವಾದಂಥ ವಿಷಯಗಳು ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ವಾದ ವಿವಾದಗಳು ನಡೀತಾ ಇರೋದ್ರಿಂದ ಇದು ವಿಳಂಬ ಆಗ್ತಾ ಇದೆ. ನೋಡೋಣ, ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಅವರು ಅವಕಾಶ ಕೊಟ್ಟರೆ ಸಚಿವರಾಗಿ ಮತ್ತೆ ಅವಕಾಶ ಕೊಟ್ಟರೆ ಮತ್ತೆ ಮುಂದುವರಿತೀನಿ. ಅವಕಾಶ ಕೊಡಲಿಲ್ಲ ಅಂದರೆ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದು ತ್ವರಿತವಾಗಿ ಪೂರ್ಣ ಆಗುವಂಥದ್ದಕ್ಕೆ, ಉತ್ತಮ ಗುಣಮಟ್ಟದಲ್ಲಿ ಕೂಡಿ ಆಗುವಂಥದ್ದಕ್ಕೆ ನಾನು ನನ್ನ ಸಮಯವನ್ನು ವ್ಯಕ್ತ ಮಾಡ್ತೀನಿ, ಅದಕ್ಕೆ ವಿನಿಯೋಗಿಸ್ತೀನಿ. ನಾನು ವರಿಷ್ಠರು ಮಾತಾಡೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಈಗ ನಾನು ಮತ್ತೆ ಹೋಗಿಲ್ಲಲ್ಲ, ಈಗ ಭಾಳ ಜನ ಡೆಲ್ಲಿಯಲ್ಲಿ ಮುಖ ಮೂಡಿದ್ದಾರೆ. ಈಗ ನಾನು ಆ ಪರಿಸ್ಥಿತಿಗಳು ನನಗೆ ಅರ್ಥ ಆಗಿದೆ. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಪದೇ ಪದೇ ಹೋಗಿ ವರಿಷ್ಠರ ಹತ್ರ ಯಾರಿಗೂ ನಾವು ಹೇಳಕ್ಕೆ ಹೋದಾಗ ಅವ್ರಿಗೂ ಒಂಥರ ಏನಪ್ಪ ಈ ಸ್ಥಿತಿ ಬಂದು ಮಾತಾಡ್ತಿರೋ ಅಂತ ಬೇಸರ ಆಗುತ್ತೆ. ಅವ್ರಿಗೆ ಬೇಸರ ಮಾಡಬಾರ್ದು. ನಮ್ಮ ಅಹವಾಲನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಈಗ ಅಂತಿಮ ಸುತ್ತಿನ ಮಾತುಕತೆ ಹೈಕಮಾಂಡ್ನ ಮಟ್ಟದಲ್ಲಿ, ವರಿಷ್ಠರ ಮಟ್ಟದಲ್ಲಿ ಆಗಬೇಕಾಗಿರೋದು ಬಾಕಿ ಇರೋ ಒಂದು ಕಾರಣದಿಂದ ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಮತ್ತೆ ದೆಹಲಿಗೆ ಹೋಗಿಲ್ಲ. ಆದರೆ ಈಗ ಅವರು ಬೇಗ ತೀರ್ಮಾನ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ.